ನಮಸ್ತೆ ಕೊಡಗು. ತುಂಬಾ ಸಮಯದ ಬೇಡಿಕೆಯಾದ ಕೊಡಗಿನಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತ ಅದ್ರ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಬರ್ತಾ ಇದ್ದೀನಿ. ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಭಾರತದಲ್ಲಿ ಕಾಫಿ ಉತ್ಪಾದನೆಗೆ ಹೆಸರುವಾಸಿಯಾಗಿರುವ ಕೊಡಗು ಜಿಲ್ಲೆ ಕೃಷಿ ಮತ್ತು ಪ್ರವಾಸೋದ್ಯಮದಿಂದ ಕರ್ನಾಟಕ ರಾಜ್ಯದ ಜಿಡಿಪಿಗೆ ಒಳ್ಳೆ ಕೊಡುಗೆಯನ್ನು ನೀಡುತ್ತಾ ಬಂದಿದೆ. ಆದರೆ ಇನ್ನೂ ಕೊಡಗಿನಲ್ಲಿ ವೈದ್ಯಕೀಯ ಸೌಲಭ್ಯಗಳು ಅಷ್ಟಾಗಿ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಸೊ ಹೃದಯ ಸಂಬಂಧಿ ಕಾಯಿಲೆಗಳು 5,000ಕ್ಕಿಂತ ಮೇಲ್ಪಟ್ಟು ಒಂದು ವರ್ಷಕ್ಕೆ ರಿಪೋರ್ಟ್ ಆಗ್ತಾ ಇದೆ. ಅದರಲ್ಲಿ ಸಹ 400ಕ್ಕೂ ಹೆಚ್ಚು ಎಮರ್ಜೆನ್ಸಿ ಕೇಸಸ್ಗಳು, ಸ್ಪಾಟ್ ಅಲ್ಲಿ ಸರ್ಜರಿ ಬೇಕಾಗುವ ಕೇಸಸ್ಗಳು ರಿಪೋರ್ಟ್ ಆಗ್ತಿದೆ. ಎಲ್ಲಾ ರೋಗಿಗಳು ಮೈಸೂರು ಮತ್ತು ಮಂಗಳೂರು ಹಾಸ್ಪಿಟಲ್ಗಳನ್ನು ಅವಲಂಬಿಸಿ, ಮೈಸೂರು ಮತ್ತು ಮಂಗಳೂರಿಗೆ ಪ್ರಯಾಣ ಬೆಳೆಸುವ ರೋಗಿಗಳು 2 ರಿಂದ 3 ಗಂಟೆ ತಗೊಳ್ತಿದ್ದಾರೆ. ಪ್ಲಸ್ ಅದರಲ್ಲಿ ರಸ್ತೆ ಮಧ್ಯ, ದಾರಿ ಮಧ್ಯ ಪ್ರಾಣ ಕಳ್ಕೊಂಡ ಉದಾಹರಣೆಗಳು ಸುಮಾರು ಇದೆ ಕೊಡಗಲ್ಲಿ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಆಗಿ ಕೊಡಗಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು. ಸೊ ನಮ್ಮ ಮಾನ್ಯ ಶಾಸಕರು, ಸಂಸದರು, ಅದೇ ತರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗಗಳಿಗೆ ಈ ವಿಡಿಯೋವನ್ನು ತಲುಪುವವರೆಗೆ ನಾವು ಶೇರ್ ಮಾಡೋಣ. ಈ ಸಮಸ್ಯೆಯಿಂದ ನಮ್ಮ ಕೊಡಗಿನ ಜನರನ್ನು ರಕ್ಷಿಸಲು ನಾವು ಮುಂದಾಗೋಣ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬರೋವರೆಗೆ ನಾವು ಹೋರಾಡೋಣ.